ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಸೊ ಇವತ್ತಿನ ಗೌರಿ ಗಣೇಶ ಹಬ್ಬ ಏನಿದೆ ಆ ಸಡಗರ ಸಂಭ್ರಮನ ಹೆಚ್ಚಿಸೋಕೆ ಕೆಲವು ವರ್ಷಗಳ ಹಿಂದೆ ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ಸುದ್ದಿ ಹಾಗೆ ನ್ಯೂಸ್ ಚಾನೆಲ್ನಲ್ಲಿ ಕಂಡಂತಹ ಒಂದು ಸುದ್ದಿಯ ಕಥಾ ಹಂದರವನ್ನು ಇಟ್ಕೊಂಡು ಬೆಳ್ಳಿ ಪರದೆ ಮೇಲೆ ಬೆಳಗೋಕೆ ಏಳುಮಲೆ ಚಿತ್ರ ಆಲ್ ಸೆಟ್ಸ್ ರೆಡಿ. ಸೊ ಚಿತ್ರತಂಡ ನನ್ನ ಜೊತೆ ಇದೆ, ವೆಲ್ಕಮ್ ಮಾಡ್ತೀನಿ. ಬಟ್ ಒನ್ ಬೈ ಒನ್ ವೆಲ್ಕಮ್ ಮಾಡ್ತೀನಿ. ಸೊ ಇವರು ಕ್ರೇಜಿ ಕ್ವೀನ್ ಮುದ್ದಿನ ತಮ್ಮ ಜೋಗಿ ಪ್ರೇಮರ ಬಾಮೈದ ಏಕಲವ್ಯ ಚಿತ್ರದಿಂದ ಹೀರೋ ಆಗಿ ಕಾಣಿಸ್ಕೊಂಡಂತಹ ನಾನ್ ಅದರ್ ದೆನ್ ರಾಣಾ ಅವರಿದ್ದಾರೆ, ಏಳುಮಲೆ ಹೀರೋ. ಹೇಗಿದ್ದೀರಾ? ಉಗೆ ಉಗೆ ಎಸ್. ಸೊ ನನ್ನೊಟ್ಟಿಗೆ ಆ್ಯಕ್ಚುಲಿ ಬಹಳಷ್ಟು ಚಿತ್ರಗಳನ್ನ ಮಾಡಾದ್ಮೇಲೆ ಅವರ ನಟನೆನ ನೋಡಿ ಏನು ಗುರು ಮಹಾನಟಿ ಅನ್ನೋದು ಕೇಳಿದ್ದೀವಿ. ಆದರೆ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಬೇಕಾದ್ರೆ ನಾನು ಗೊತ್ತಾ ಮಹಾನಟಿ ಅಂತ ಫುಲ್ ಸ್ಟೈಲಾಗಿ ಕ್ಯೂಟಾಗಿ ಕಾಣಿಸ್ಕೊಳ್ಳುವಂಥ ಪ್ರಿಯಾಂಕಾ ಅವರಿದ್ದಾರೆ, ಏಳುಮಲೆ ಚಿತ್ರದ ಹೀರೋಯಿನ್. ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಚೌಕ, ರಾಬರ್ಟ್, ಕಾಟೇರ ಅಂತಹ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ನೀಡಿದಂತಹ ನಿರ್ದೇಶಕರು ಆ್ಯಕ್ಚುಲಿ ಅವರು ಮೊದಲು ಕೂಡ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗ್ತಿದ್ರು. ಆದರೆ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾರೆ. ಗಂಡ ಅಂತಿದ್ರೆ ಅವ್ರ ಥರ ಇರಬೇಕು, ಪ್ಲೀಸ್ ತರುಣ್ ಅವ್ರ ಥರ ಇರಬೇಕು ಅನ್ನೋದೇ ಜಾಸ್ತಿ ಆಗಿದೆ. ಸೊ ಈಗ ಡೈರೆಕ್ಟರ್ ಟು ಪ್ರೊಡ್ಯೂಸರ್ ಕ್ಯಾಪ್ನ ಹಾಕೊಂಡಿದ್ದಾರೆ. ಸೊ ಇಟ್ಸ್ ನನ್ ಅದರ್ ದೆನ್ ತರುಣ್ ಸರ್ ಇದ್ದಾರೆ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಮಾಡ್ಬಿಡ್ತೀನಿ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಿ? ವೆರಿ ಫೈನ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಲ್ಲ, ನಿಮ್ಮಿಬ್ರನ್ನ ಕೇಳಬೇಕು, ಗೌರಿ ಗಣೇಶ ಹಬ್ಬದಲ್ಲಿ ಇಬ್ಬರಿಗೂ ಗೌರಿ ಸಿಕ್ಕಿದ್ದಾರೆ. ಗಣೇಶ ಯಾವಾಗ? ಸೊ ಆ ಸ್ಮೈಲ್ನಲ್ಲೇ ಉತ್ತರನಾ? ಅದು ಗೌರಿ ಗಣೇಶ ಯಾವಾಗ ಬ್ಲೆಸ್ ಮಾಡ್ತಾರೆ ಅವಾಗ ಅಂತ. ಸರ್, ಗಂಡ್ಮಕ್ಳಿಗೆ ಹಬ್ಬ ಜೋರಲ್ವಾ ಸರ್? ಒಂದಿನ ಮನೆಯಲ್ಲಿ ಮತ್ತೆಲ್ಲ ಬೀದಿಯಲ್ಲಿ ಏರಿಯಾದಲ್ಲಿ ಹಬ್ಬ. ನಮ್ಮ ಏರಿಯಾ ಗಣೇಶಂಕಿನ ಪಕ್ಕದ ಏರಿಯಾ ಗಣೇಶ ಹೆಂಗಿದೆ ಅಂತ ನೋಡೋಕಿನ ಪಕ್ಕದ ಏರಿಯಾ ಹುಡುಗಿರು ಹೇಗೆ ಬಂದಿದ್ದಾರೆ ಅಂತ ಒಂದು ಸೈಟು ಇಲ್ವಾ? ಅದು ನಮ್ದು ಸಾಮೂಹಿಕ ಮಾಡ್ತಾ ಇದ್ವಿ ಒಂದು ಟೈಮಲ್ಲಿ. ಆಮೇಲೆ ಇವಾಗ ಎಲ್ಲರೂ ಅವ್ರವ್ರದಲ್ಲೇ ಬ್ಯುಸಿ ಇರೋದ್ರಿಂದ, ಬಟ್ ಮುಂಚೆ ಅಫ್ಕೋರ್ಸ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ದು ಇದರಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ವಿ. ಆ್ಯಂಡ್ ಬಟ್ ಅದೊಂದು 5-6 ವರ್ಷ ಎಲ್ಲ ಆಗೋಯ್ತು. ಎಲ್ಲರೂ ಅವ್ರವ್ರ ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಈಗ. ಸೊ ಅದು ಒಂಚೂರು ಕಡಿಮೆ ಆಯಿತು. ಬಟ್ ಇವಾಗ ಬರೀ ಮನೆಯದು ಅಂದ್ಕೊಂಡು ಮಾಡ್ತೀವಿ. ಸರ್, ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಹೇಗೆ ಸಣ್ಣ ಮಕ್ಕಳೆಲ್ಲ ಚಿಲ್ಟ ಪಿಲ್ಟಗಳೆಲ್ಲ ಒಂದೊಂದು ಬುಕ್ ಇಟ್ಕೊ ಬರ್ತಾರೆ. ಅಕ್ಕ ಪ್ಲೀಸ್ ಪ್ಲೀಸ್ ದುಡ್ಡು ಕೊಡಿ ಆ ಥರ ಕೇಳ್ತಾರಾ? ನಿಮ್ಮ ಮನೆಗೂ ಬರ್ತಾರೆ, ನಿಮ್ಮನ್ನು ಕೇಳೋದು ಆ ಥರದ್ದಾಗಿದೆಯಾ? ನಮ್ಮಲ್ಲಿ ಅದೆಲ್ಲ ಇದ್ದೇ ಇರುತ್ತೆ. ಯಾವ ಏರಿಯಾದಲ್ಲಿ ಟೋಕನ್ ಜಾಸ್ತಿ ಅಲ್ವಾ? ಇದ್ದೇ ಇರುತ್ತೆ. ಇವಾಗೆಲ್ಲ ಮಕ್ಕಳಿಗಿಂತ ಜಾಸ್ತಿ ದೊಡ್ಡವರೇ ಜಾಸ್ತಿ ಬರ್ತಾರೆ. ಅವರೇ ಜಾಸ್ತಿ ಇಟ್ಕೊಂಡ್ ಬರೋದು. ಬಟ್ ಅದು ಕಾಮನ್, ಅದು ಎಲ್ಲಾ ಕಡೆ ಇದ್ದಿದ್ದೆ. ಇವಾಗ ಫಸ್ಟ್ ಆಫ್ ಆಲ್ ಕಮ್ಮಿ ಆಗೋಯ್ತು ಎಲ್ಲ. ಟೋಟಲ್ಲಿ ಆ ಥರದೊಂದು ಪ್ರಾಪರ್ ಒಂದು ಬುಕ್ ಇಟ್ಕೊಂಡು ಹೋಗಿ ಎಷ್ಟು ಡೊನೇಷನ್ ಏನು ಅಂತ ಕೇಳೋದೆಲ್ಲಾನು ಕಮ್ಮಿ ಆಗೋಯ್ತು. ಇವಾಗೇನೆಲ್ಲ ಗೂಗಲ್ ಪೇ ಅಲ್ಲೇನೆ ನಡೆದೋಗುತ್ತೆ. ಅಂಡ್ ಕೂರ್ಸೋದು ಕಮ್ಮಿ ಅಲ್ವ ಈಗ. ರೋಡಲ್ಲಿ ನಾವು ಗಣೇಶ ಕೂರ್ಸ್ತಿದ್ದಲ್ಲಿ ಇವಾಗ ಕಮ್ಮಿ ಆಗೋಗಿದೆ. ಸೊ ಮಿನಿಮಲಿಸ್ಟಿಕ್ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ. ಆಕ್ಚುಲಿ ಗಣೇಶ ಹಬ್ಬ ಪರ್ಟಿಕ್ಯುಲರ್ ಆಗಿ ಒಂದಿನ ಇದ್ರೆ ನಾವು ಒಂದಿನ ಸೆಲೆಬ್ರೇಟ್ ಮಾಡೋರು ಅಳವೇ ಅಲ್ಲ. ವರ್ಷ ಪೂರ್ತಿ ಗಣೇಶನ ಹಬ್ಬ ಏರಿಯಾದಲ್ಲಿ ಒಂದಿನ, ಒಂದು ತಿಂಗಳಂತೂ ಇರೋದು. ಯಾವಾಗ ಒಂದು ಮಂತ್ ಅಂತೂ ಈಸಿಲಿ ಅದು ಇದ್ದೇ ಇದ್ದಿರೋದು. 80s 90s ಕಿಡ್ಸ್ ತನಕನೂ ಅವಾಗ ಅವ್ರುಗಳಿಗೆ ಗೊತ್ತಿತ್ತು ಆ ಸೆಲೆಬ್ರೇಷನ್ನು. ಒಂದು 15-20 ಜನ ಫ್ರೆಂಡ್ಸ್ ಸೇರ್ಕೊಂಡ್ರೆ ಹೆಂಗಿರುತ್ತೆ, ಮನೆಗೆ ಹೋಗೋದು, ಅಲ್ಲಿ ಯಾವುದೋ ಗಾಡಿಗಳು ಬರ್ತಾರೆ, ಗಾಡಿನೇ ಅಡ್ಡ ಹಾಕ್ಬಿಟ್ಟು ಅಲ್ಲಿ ಕೇಳ್ಕೊಳ್ಳೋದು. ಯಾವುದೂ ದಬ್ಬಾಳಿಕೆ ಇರಲಿಲ್ಲ. ಬಟ್ ಇಟ್ ವಾಸ್ ರಿಕ್ವೆಸ್ಟ್, ಹಿಂಗೆ ಮಾಡ್ತೀವಿ ಅಂತ. ಕೊನೆಗೆ ಅಲ್ಲಿ 1,000 ರೂಪಾಯಿ ಕಲೆಕ್ಟ್ ಆದರೆ ಇನ್ನೊಂದು 50 ರೂಪಾಯಿ ಜಾಸ್ತಿನೇ ಹಾಕಿ ಇನ್ನೊಂದು ಪ್ರೋಗ್ರಾಮ್ ಮಾಡೋವಂಥದ್ದು ಇತ್ತೆ ಹೊರತು ಇವಾಗೆಲ್ಲ ಎಲ್ಲಿ ಅದು 1,000 ರೂಪಾಯಿ ಕಲೆಕ್ಟ್ ಆದರೆ 100 ರೂಪಾಯಿ ಇನ್ವೆಸ್ಟ್ ಮಾಡಿರಲ್ಲ ಯಾರು. ಆ ಥರದ್ದು ಆಗೋಗ್ತಾ ಇದೆ. ಸೊ ಅದು ಆ ಇನೋಸೆನ್ಸು, ಆ ಎಂತೂಸಿಯಾಸಮ್ಮು ಐ ಥಿಂಕ್ ಅದು 90s ಅರ್ಲಿ 2000ಗೆ ಐ ಥಿಂಕ್ ಕಮ್ಮಿ ಆಗೋಯ್ತು ಅಂತ ಅನ್ಸುತ್ತೆ. ಇವಾಗ ಮಕ್ಳಿಗಿಂತ ಈ ಥರ ಎಲ್ಲ ವಯಸ್ಸಾಗಿರೋರೇ ಬಂದು ಮಾಡ್ತಾರೆ. ಆಮೇಲೆ ಎಲ್ಲೆಲ್ಲಿಂದನೋ, ಅಂದ್ರೆ ನಮ್ಮ ಏರಿಯಾನೂ ಇರಲ್ಲ, ಪಕ್ಕದ ಏರಿಯಾ. ಅಲ್ಲ, ಅದನ್ನ ಅದೇ ಇವಾಗೆಲ್ಲ ಸುಮ್ಮನೆ ದುಡ್ಡು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತೀರ ಅಷ್ಟೇ ಕೆಲವರು ಅದನ್ನ. ಬಟ್ ಮೊದಲು ಇದ್ದಿದ್ದು ರೇಷಿಯೋ ತೊಗೊಂಡ್ರೆ ಐ ಥಿಂಕ್ ಒಂದು 80% ಕಮ್ಮಿ ಆಗೋಗಿದೆ ಏನಪ್ಪ. ಇವು 80% ಈ ಫಾರ್ಮೆಟ್ ಆಫ್ ವಾಟ್ ನಾವು ರೋಡಲ್ಲೆಲ್ಲ ಗಣೇಶ ಕೂರಿಸಿ ಎಂಜಾಯ್ ಮಾಡ್ತಿದ್ವಲ್ಲ, ಆ ಫಾರ್ಮೆಟ್ ಕಮ್ಮಿ ಆಗೋಗಿದೆ ಈಗ. ಕೆಲವೊಂದು ಬೆಂಗಳೂರಂತೂ ತುಂಬ ಕಮ್ಮಿ ಆಗಿದೆ. ಈಗ ಬಹುಶಃ ಉತ್ತರ ಕರ್ನಾಟಕನೋ ಆ ಕಡೆ ಎಲ್ಲ ಮೈಸೂರು ಭಾಗದಲ್ಲಿ ಅಲ್ಲೆಲ್ಲ ಹೋದಾಗ ಸ್ವಲ್ಪ ಇದೆ ಇವಾಗ. ಬಟ್ ಸಿಟಿಗಳಲ್ಲಂತೂ ಟೋಟಲ್ಲಿ